ಸರ್ ಸೈಲೆಂಟ್ ಆಗಿ ಸ್ವಲ್ಪ ಘೋಷಣೆ ಆಗತ್ತೆ. ಘೋಷಣೆ ಮಾಡ್ರಿ, ಘೋಷಣೆ. ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ. ಗುತ್ತಿಗೆದಾರ ಅನ್ಯಾಯ ಮಾಡೋ ಸರ್ಕಾರಕ್ಕೆ, ಗುತ್ತಿಗೆದಾರ ಅನ್ಯಾಯ ಮಾಡೋ ಸರ್ಕಾರಕ್ಕೆ. ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಕಾಮಗಾರಿಗಳ ಬಿಲ್ಗಳು ಪಾವತಿ ಆಗಿಲ್ಲ, ಭಾಳ ದಿನಗಳಿಂದ ಪಾವತಿ ಆಗಿಲ್ಲ. ನಾವು ಇವತ್ತು ಒಂದು ಸಾಂಕೇತಿಕ ಮಾಡಿದ್ವಿ ಅಷ್ಟೇ, ಆದರೆ ಇಲ್ಲಿಗೆ ಮುಗಿಲ್ಲ. ಈಗ ನಾವು ಅವ್ರಿಗೆ ಒಂದು 15 ದಿನ ಟೈಮ್ ಕೊಡ್ತೀವಿ. ಆಮೇಲೆ ನಾವು ಅನಿರ್ದಿಷ್ಟ ಅವಧಿ ಧರಣಿ ಮಾಡ್ಬೇಕಂತ ಮಾಡಿವಿ, ಅಂದರೆ ಸತ್ಯಾಗ್ರಹ. ಅದು ಯಾವಾಗ ಪೇಮೆಂಟು ನಮ್ಮ ಸಮಸ್ಯೆಗಳು ಬಗೆಹರೋ ಮಟ್ಟ. ಈ ಮೇನ್ ಅಂದರೆ ಪೇಮೆಂಟ್. ಅದ್ರ ಜೊತೆಗೆ GST ಈಗ ನೀವು ನೋಡಿದ್ರಲ್ಲಿ GST ಆಫೀಸರ್ಸ್ ನಮಗೆ ಹ್ಯಾರಾಸ್ಮೆಂಟ್ ಮಾಡೋಕೆ, ಕಿರಿಕಿರಿ ಹಣ ವಸೂಲಿ ಮಾಡ್ಕೊಳಕ್ಕೆ, ಲಂಚ ಪಡ್ಕೊಳಕ್ಕೆ ಏನು ಮಾಡ್ತಾರೆ ಅಂದರೆ ನೋಟಿಸ್ ಕಳಿಸ್ತಾರೆ. ಈಗ ಅದೆಲ್ಲ ಆಗಿರ್ತೈತಿ. ಅದು ಏನು ಕರಿಯೋ ಅವಶ್ಯ ಇರೋದಿಲ್ಲ. ಒಂದು ಕಡೆ ಅಸೆಸ್ಮೆಂಟ್ ಆಗಿ ಹೋಗಿರ್ತೈತಿ, ಅದನ್ನು ಮತ್ತೆ ಅಸೆಸ್ಮೆಂಟ್ ಆ ಅಧಿಕಾರಿ ಹೋಗ್ತಾನೆ, ಮತ್ತೊಬ್ಬ ಅಧಿಕಾರಿ ಮತ್ತೆ ಅದನ್ನು ಕರಿತಾನೆ ಬೇರೆದವ. ಹಂಗೆ ಅವರು ಅಸಿಸ್ಟೆಂಟ್ ಕಮಿಷನರ್ಸ್ ಅಂತ ಇರ್ತಾರೆ, ಭಾಳ ಜನ ಇರ್ತಾರೆ. ಅವ್ರು ಬೇಕಾದವ್ರು ಕರಿಯಬೋದು ಅಂತ ಪವರ್ ಕೊಟ್ಬಿಟ್ರೆ ಅದೇ ಕಾಂಟ್ರಾಕ್ಟರ್ಗೆ 10 ಮಂದಿ ಕರಿತಾರೆ. ಇವು ಮುಗಿಸಿದ್ಮೇ ಅವ ಮುಗಿಸಿದ್ಮೇ ಅವ. ಹಿಂಗೆ ನಾವೆಲ್ಲ ಸರಿಯಾಗಿ ಅದನ್ನು ನ್ಯಾಯವಾಗಿ ತೆರಿಗೆ ಕಟ್ಟಿದ್ದಕ್ಕೂ ನಮ್ಗೆ ಹ್ಯಾರಾಸ್ಮೆಂಟ್ ಮಾಡಕತ್ತಾರ. ಇದು ಸಲ ಈಗ ಬಾಕಿ ಬಿಲ್ ಸರ್ ಆ್ಯಸ್ ಆನ್ ಟುಡೇ 25,000 ಕೋಟಿ ಐತಿ. ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಹೇಳ್ತೇನೆ ನಿಮಗೆ, ರಾಜ್ಯದ್ದಲ್ಲ. ಅದರಲ್ಲಿ ಸುಮಾರು 10,000 ಕೋಟಿ ಬೃಹತ್ ನೀರಾವರಿ ಇಲಾಖೆ ಐತಿ. ಆಮೇಲೆ 5,000 ಕೋಟಿ ಲೋಕೋಪಯೋಗಿ ಇಲಾಖೆ ಐತಿ. ಆಮೇಲೆ 2,000 ಸಣ್ಣ ನೀರಾವರಿ ಇಲಾಖೆ ಐತಿ. ಆಮೇಲೆ ಒಂದು 1,500 ಕೋಟಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಐತಿ. ಆಮೇಲೆ ಮತ್ತು ಉಳಿದ ಎಲ್ಲ ಇಲಾಖೆ ಸೇರಿ ಒಂದು 6,500 ಕೋಟಿ. ಅದು ಟೋಟಲ್ 25,000 ಕೋಟಿ ಪೆಂಡಿಂಗ್ ಐತಿ ಆ್ಯಸ್ ಆನ್ ಟುಡೇ. ಇದು 3 ವರ್ಷದಿಂದ ಹಿಂಗೆ ನಡೆದಿದ್ದೀವಿ. ಈ ಗೌರ್ಮೆಂಟ್ ಎಲ್ಲ ಹಿಂದಿನ ಗೌರ್ಮೆಂಟ್ ಇದ್ದಾಗೂ ಹಿಂಗೆ ಇತ್ತು. ಹಿಂದೂ ನಾವೆಲ್ಲ ಭಾಳ ಪ್ರಯತ್ನ ಮಾಡಿದ್ವಿ. ಹಿಂಗಾಗಿ ಅದೇನಾಗಿದೆ, ಪೇಮೆಂಟ್ ಸರಿಯಾಗಿ ಆಗಲಾರ್ದಕ್ಕೆ ಅವು 2-3 ತಿಂಗಳಿಗೊಮ್ಮೆ ಒಂದು 10% ಬರ್ತೈತಿ. ಅಷ್ಟು ಮಟ್ಟ ಅಷ್ಟು ಬಿಲ್ ಬಂದುಬಿಟ್ಟಿರ್ತಾವೆ. ಹಿಂಗಾಗಿ ಅದು ಭಾಳ ಅಂದ್ರೆ 20,000ರಿಂದ 25,000 ಕೋಟಿ ರೇಂಜಿನಾಗ ಉಳಿದೈತದ. ಅದ್ರ ಒಳಗೆ ಹೋಗವಲ್ದು, ಪೇಮೆಂಟ್ ಆಗೋಲ್ಲು. ಹೀಗಾಗಿ